ನಶಾಮುಕ್ತ ಭಾರತಕ್ಕಾಗಿ ತುಮಕೂರಿನಲ್ಲಿ ವಾಕಥಾನ್. ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಾಕಥಾನ್ಗೆ ಚಾಲನೆ. ನಶೆ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ಪಣ ತೊಟ್ಟಿದ್ದು ತುಮಕೂರಿನಲ್ಲಿ ವಾಕಥಾನ್ ನಡೆಯಿತು. ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ವಾಕಥಾನ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಸಿದ್ದಗಂಗಾ ಮಠದ ಕಿರಿಯ ಸ್ವಾಮೀಜಿ ಶಿವಸಿದ್ದೇಶ್ವರ ಶ್ರೀಗಳು ಚಾಲನೆ ನೀಡಿದರು. ಇನ್ನು ತುಮಕೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಿಂದ ಟೌನ್ ಹಾಲ್ ಮಾರ್ಗವಾಗಿ ಅಮಾನಿಕೆರೆ ಗಾಜಿನ ಮನೆವರೆಗೂ ವಾಕಥಾನ್ ಸಾಗಿತ್ತು. ಇತ್ತ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜುಗಳ ಸಂಘ, ದೀಶಾ ಬೌದ್ಧ ಫೌಂಡೇಶನ್ ಹಾಗೂ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಸಹಯೋಗದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದ್ದು ಸಾವಿರಾರು ಜನರು ಈ ಜಾಗೃತಿ ನಡೆಯಲ್ಲಿ ಭಾಗಿಯಾಗಿದ್ರು. ಯಾವುದನ್ನ ನಿಜವಾದಂತ ಆರೋಗ್ಯ ಅಂತ ಕರಿತೀವಿ ಅಂತ ನಾವೆಲ್ಲ ಆಲೋಚನೆಯನ್ನ ಮಾಡಿದಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಮಾತನ್ನ ಹೇಳುತ್ತೆ, ನಿಜವಾದಂತ ಆರೋಗ್ಯ ದೈಹಿಕವಾಗಿ ಅವನು ಸದೃಢವಾಗಿದ್ದಾಗ ಮಾತ್ರ ಅದನ್ನ ಆರೋಗ್ಯ ಅಂತ ಕರೆಯುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದ್ರ ಜೊತೆಗೆ ಅವನು ಮಾನಸಿಕವಾದಂತಹ ಸದೃಢತೆಯಿಂದ ಇರಬೇಕು. ಅದ್ರ ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂಥ ಸದೃಢತೆ ಇದ್ದಾಗ ಮಾತ್ರ ಅದು ನಿಜವಾದಂತ ಆರೋಗ್ಯ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂತದ್ದು. ಇವತ್ತು ಮನುಷ್ಯ ಬೌದ್ಧಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸದೃಢನಾಗಿದ್ದಾಗ ಮಾತ್ರ ಅವನನ್ನ ಆರೋಗ್ಯವಂತ ಅಂತ ಕರೆಯುವುದಕ್ಕೆ ಸಾಧ್ಯ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನ ಹರಿಸಬೇಕಾದಂತ ಅನಿವಾರ್ಯತೆಯೂ ಸಹ ಇರುವಂತದ್ದು. ಇವತ್ತೆಲ್ಲ ನಮಗೆ ಗೊತ್ತಿದೆ, ಇವತ್ತು ನಶಾಮುಕ್ತ ಭಾರತವನ್ನ ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ ಕರ್ನಾಟಕ ಸಂಯೋಜನೆಗೆ ಒಳಪಟ್ಟಿರ್ತಕ್ಕಂಥ ಕಾಲೇಜುಗಳ ಸಂಘ ಯಾವ ಉದ್ದೇಶಕ್ಕೋಸ್ಕರ ಇವತ್ತು ಆಯೋಜನೆ ಮಾಡಿದ್ದಾರೆ ಅಂತಂದ್ರೆ, ಇವತ್ತು ಮನುಷ್ಯನ ಆರೋಗ್ಯ ಎಂತಾದ್ರು ಸ್ಥಿತಿಗೆ ತಲುಪಿದೆ ಅಂತಂದ್ರೆ ಅದನ್ನ ಮಾತಿನಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗದೆ ಇರುವಂತದ್ದು. ಯಾಕಂದ್ರೆ ಇವತ್ತು ಮನುಷ್ಯ ಒತ್ತಡದ ಬದುಕಿನಲ್ಲಿ ತಮ್ಮ ಬದುಕನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಇವತ್ತು ಅತ್ಯಂತ ಬಹಳ ಮುಖ್ಯವಾಗಿರುವಂತಹ ಆರೋಗ್ಯದ ಕಡೆಗೆ ಇವತ್ತು ಗಮನ ಹರಿಸದೇ ಇರುವಂತದ್ದು ಒಂದು ಪ್ರಮುಖ ಕಾರಣ ಅಂತಕ್ಕಂಥದ್ದು. ಬಹುತೇಕ ಹಿರಿಯರುಗಳು ಮಾತನಾಡಿದ್ದಾರೆ, ದೇಶದ ವ್ಯವಸ್ಥೆಯನ್ನ ಬಲಾಟೆ ಕೊಡಿಸ್ತಕ್ಕಂಥದಕ್ಕೆ ಮುಂದಿನ ಪೀಳಿಗೆ ಆ ಪೀಳಿಗೆಯ ಕರ್ತವ್ಯವನ್ನ ಪ್ರಾಯಶಃ ಮಾತನಾಡಿರ್ತಕ್ಕಂಥ ಬಹುತೇಕ ವೆಂಕಟೇಶ್ ಬಂದವರ ಶಾಸಕರು ಬಹುತೇಕ ಹಿರಿಯರು ಮಾತನಾಡಿದ್ದಾರೆ. ಇದು ಒಂದು ಆಂದೋಲನ ಆಗಬೇಕಾಗಿದೆ ವಿನ ಕೇವಲ ಇಲ್ಲಿ ಒಂದು ಕಡೆ ಸೇರ್ತಕ್ಕಂಥದ್ದು. ಈಗಾಗಲೇ ಉಪಕುಲಪತಿಗಳು ಮತ್ತು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಹೇಳ್ತಾ ಇದ್ರು, ಇಡೀ ರಾಜ್ಯದಲ್ಲಿ ಹಲವಾರು ಕಡೆ ಕಾರ್ಯಕ್ರಮವನ್ನು ಮಾಡಿ ಮುಂದಿನ ಯುವ ಪೀಳಿಗೆಯನ್ನ ಎಲ್ಲ ಒಂದು ಕಡೆ ನಶಮುಕ್ತ ಭಾರತವನ್ನ ಮಾಡ್ತಕ್ಕಂಥದಕ್ಕೆ, ಸದೃಢ ಭಾರತವನ್ನ ಕಟ್ತಕ್ಕಂಥದಕ್ಕೆ ಈ ದೇಶದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಚಿಂತನೆಗಳಿಗೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಿಸಬೇಕಾದ್ರೆ ದೇಶದ ವ್ಯವಸ್ಥೆಯನ್ನ ಬಲಾಢ್ಯವಾಗಿ ಮಾಡ್ತಕ್ಕಂಥದಕ್ಕೆ ಮುಂದಿನ ಪೀಳಿಗೆಯ ಕರ್ತವ್ಯವನ್ನು ಅರ್ಥ ಮಾಡಿಕೊಂಡು ಈಗಿನ ಯುವ ಜನತೆಗೆ ಆಧುನಿಕ ಪ್ರಪಂಚದಲ್ಲಿ ಒತ್ತಡಗಳು ಜಾಸ್ತಿ ಇದೆ. ನಾವು ತಿಳಿದಂಗೆ ಮೊದಲೆಲ್ಲ ಕೆಲಸ ಇರ್ತಿರ್ಲಿಲ್ಲ ಅನ್ನೋದನ್ನ ನಮ್ಮ ಒಂದು 50 ವರ್ಷದಲ್ಲಿ ಹೇಳ್ತಿದ್ರು. ಆಗ ನಶೆಗೆ ಎಲ್ಲೋ ಒಂದ್ ಕಡೆ ಸರೆಂಡರ್ ಆಗೋರು. ಈಗ ಒತ್ತಡದ ಹಿನ್ನೆಲೆಯಲ್ಲಿ ಎಲ್ಲಾರೋ ಒಂದ್ ಕಡೆ ವಿದ್ಯಾರ್ಥಿ ವೃಂದದವರು, ಹೆಚ್ಚಿಗೆ ಓದಿರೋರು ಕೆಲವು ವ್ಯಸನಗಳನ್ನ, ದುಶ್ಚಟಗಳನ್ನ ಇರುತ್ತೆ ಅನ್ನೋದನ್ನ ನೋಡ್ತಿದೀವಿ. ಆ ಕಾರಣಕ್ಕೋಸ್ಕರ ಪ್ರಪ್ರಥಮವಾಗಿ ಇವತ್ತು ವಿದ್ಯಾರ್ಥಿ ವೃಂದದವರಿಗೆ ನಶೆಯ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ವಿಶೇಷವಾದಂಥ ಕಾರ್ಯಕ್ರಮನ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಮತ್ತು ನಾರ್ಕೋಟಿಕ್ ಬ್ಯೂರೋದಿಂದ ಮಾಡಿರೋಂಥದ್ರಲ್ಲಿ ನನ್ನನ್ನು ಭಾಗವಹಿಸಲಿಕ್ಕೆ ಹೇಳಿದ್ದಾರೆ. ಬಹಳ ಸಂತೋಷ ಆಯಿತು. ಸಮಾಜ ಕಟ್ಟಂಥದ್ರಲ್ಲಿ ಇದೊಂದು ಕಾರ್ಯಕ್ರಮ ಅಂತ ಹೇಳಬಲ್ಲೆ ನಾನು. ಇನ್ನು ಯುವ ಶುದ್ಧಿ ಅಭಿಯಾನದ ಭಾಗವಾಗಿ ನಡೆದ ಈ ವಾಕಥಾನ್ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ಪ್ರಮುಖ ಪಾತ್ರ ವಹಿಸಿತು. ಕಾರ್ಯಕ್ರಮದಲ್ಲಿ ನಗರ ಶಾಸಕ ಜ್ಯೋತಿ ಗಣೇಶ, ಕುಣಿಗಲ್ ಶಾಸಕ ಡಾ ರಂಗನಾಥ್ ಸೇರಿದಂತೆ ಅನೇಕ ಗಣ್ಯರು, ನೂರಾರು ಮಂದಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಭಾಗಿಯಾಗಿದ್ದರು.
ಇನ್ನು ತುಮಕೂರಿನಲ್ಲಿ ಮಹಾ ವಾಕಥಾನ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು, ಯುವಕರಲ್ಲಿ ನಶೆ ವಿರುದ್ಧ ಜಾಗೃತಿ ಮೂಡಿಸೋದರ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರೇರಣೆ ನೀಡಿತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.